ಸ್ವಾಗತ. ಇವತ್ತಿನ ಸಂಚಿಕೆ ಅಮೃತಧಾರೆ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಮೃತಧಾರೆ ಸಂಚಿಕೆಯಲ್ಲಿ ಭೂಮಿಕಾ ಒಂದು ಸೂಪರ್ ಆಗಿನೇ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಭೂಮಿಕಾ ಇವಾಗ ಅವ್ರ ಅತ್ತೆ ಅಂದರೆ ಶಾಂತಲನ ಮಾತಾಡ್ಸಕ್ಕಂತ ಬರ್ತಾ ಇದ್ದಾರೆ. ಈ ಕಡೆ ಅತ್ತೆ ಇದೆಲ್ಲ ಹೇಗಾಯಿತು ಅಂತ ಕೇಳ್ತಾರೆ. ಆಯಿತು ಅತ್ತೆ ಇದೆಲ್ಲ ನಿಮಗೆ ಅಂತ ಕೇಳ್ತಾರೆ. ಆಗ ಇಲ್ಲಿ ಶಕುಂತಲಾಗೆ ತುಂಬ ಗೊಂದಲುತ್ತೆ. ಆಟೋ ಮುಂದೆ ಬಂದುಬಿಡ್ತು, ಆಟೋ ಲೈಟ್ ಕಂಬಿಗೆ ಹೊಡ್ಕೊಂಡೆ ಅಂತ ಹೇಳ್ತೆ ಅಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಕಾ ಪ್ರಶ್ನೆಗಳನ್ನ ನೋಡಬೇಕು, ಸುರಿಮಳೆನೇ ಇದ್ದಾವೆ. ಭೂಮಿಕಾ ಕೇಳ್ತೆ, ಆಟೋ ಹಿಂದೆಯಿಂದ ಗೊತ್ತು, ಕಂಬ ಮುಂದೆಯಿಂದ ಗುದ್ದಿತ್ತು, ಆಗ ನಿಮ್ಮ ಹಣೆಗೆ ಗುದ್ದಿರುತ್ತಲ್ವಾ, ಅಷ್ಟೇ ತಾನೇ, ಮತ್ತು ಹಣೆಗೆ ಮಾತ್ರ ಏಟಾಗಿರ್ಬೇಕಲ್ವಾ ಅಂತ ಹೇಳ್ತಾರೆ. ಆಗ ಶಾಂತಲಾ ಹೇಳ್ತಾಳೆ, ಆಟೋ ಹಿಂದೆಯಿಂದ ಗುದ್ದಿತ್ತಲ್ಲ, ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತ ಹಿಂದೆ ಸರ್ಕೊಂಡೆ ತಾನೆ, ಹಿಂದೆ ಸರ್ಕೊಂಡಾಗ ಜೋರಾಗಿ ತಲೆಗೆ ಏಟಾಗಿಬಿಡ್ತು ಅಂತ ಹೇಳ್ತಾರೆ. ಆಟೋ ಬಂದು ಗುದ್ತಾರೆ, ನಾನು ಅದನ್ನ ಅವಾಯ್ಡ್ ಮಾಡೋಕ್ಕೆ ಹಾಗೆ ಹಿಂದೆಗೆ ಕಂಬಕ್ಕೆ ಹೋಗಿ ಕೂತ್ಕೊಂಡೆ ಅಂತ ಹೇಳ್ತಾರೆ. ಆಗ ತುಂಬಾ ಬೇಜಾರಾಗಿಬಿಡ್ತೈತೆ. ಕಂಬಕ್ಕೆ ತಲೆ ಹೊಡ್ಕೊಂಡೆ ಹೇಳ್ತಾರೆ. ಆಗ ಕೈಗೆ ಮಾತ್ರ ಹೇಗೆ ಗಾಯ ಆಯಿತು ಅಂತ ಕೇಳ್ತಾರೆ. ಆಗ ತಲೆಗೆ ಪೆಟ್ಟು ಹತ್ತೋದನ್ನು ಅವಾಯ್ಡ್ ಮಾಡೋಕ್ಕೆ ಹೋದೆಲ್ಲ, ಕೈಗೆ ಭಾರ ಹಾಕಿಬಿಟ್ಟೆ, ಆವಾಗ ಕೈಗೆ ಏಟಾಯಿತು ಅಂತ ಹೇಳ್ತಾರೆ. ಇದೆಲ್ಲನೂ ಗಮನಿಸಿದಂಥ ಭೂಮಿಕಾಗೆ ಇಲ್ಲಿ ಪಕ್ಕಾ ಗೊತ್ತಾಗ್ತಾ ಇದೆ, ಇವರೆಲ್ಲ ಕ್ರಿಮಿನಲ್ಸು, ಇವರೆಲ್ಲ ಏನೋ ಒಂದು ಮಾಡ್ತಾಯಿದ್ದಾರೆ, ಹೇಗಾದರೂ ಮಾಡಿ ಇದನ್ನೆಲ್ಲ ಪತ್ತೆ ಹಚ್ಚಬೇಕಲ್ವಾ ಅಂತ ಅಲ್ಲಿಂದ ಹಿಂತಿರುಗಿ ಹೋಗ್ತಿರ್ತಾರೆ. ಆಗ ಇವರನ್ನೇ ಒಂದು ಅಬ್ಸರ್ವ್ ಮಾಡ್ತಾರೆ. ಈ ಶಾಂತಲಾ ಎಷ್ಟು ಕೆಟ್ಟವಳು ಅಂದರೆ, ಭಾರ್ಗವಿನ ಕೊಲ್ಲಕ್ಕೆ ಮಾಡಿರುವಂಥ ಸಂಚಿಗೆ ಇಲ್ಲಿ ಭೂಮಿಕಾ ಇವಳಿಗೆ ಹೊಡೆದಿರ್ತಾಳೆ. ಈ ಕಡೆ ಅದನ್ನು ನೋಡಿ, ಅದನ್ನು ಗಮನಿಸಿ ಮಾತಾಡಿ ಇಲ್ಲಿ ಒಳಗಡೆ ಬಂದು ಕೂತಾಗ ಇಲ್ಲಿ ಗೌತಮ್ ಕೇಳ್ತಾರೆ, ಅಮ್ಮ ಹುಷಾರಾಗ್ತಾರಲ್ಲ ಅಂತ ಕೇಳ್ತಾರೆ. ತನ್ನ ತಾಯಿಗೆ ಆ ಥರ ಉಸಿರು ಕಟ್ಟಿದಂಗೆ ಸ್ಥಿತಿಗೆ ತಂದಿಟ್ಟಿರ್ತಾಳಲ್ಲ ಈ ಶಾಂತಲಾ, ಅದಕ್ಕೆ ತುಂಬ ಗಾಬರಿಯಾಗಿರ್ತಾನೆ ಗೌತಮ್. ಆಗ ಭೂಮಿಕಾನ ಕೇಳಿದಾಗ, ಇಲ್ಲ ರೀ ಹುಷಾರಾಗಿ ಆಗ್ತಾರೆ, ಖಂಡಿತವಾಗ್ಲೂ ಹುಷಾರಾಗ್ತಾರೆ, ಅವ್ರಿಗೆಲ್ಲ ಕಡಿಮೆ ಆಗುತ್ತೆ ಅಂತೇಳಿ, ನಿಮ್ಮ ಬಾಯಾರಿಕೆಲೆ ಅಷ್ಟ ಆದರೆ ಪರವಾಗಿಲ್ಲ, ಅತ್ತೆಗೀಗೆಲ್ಲ ಹೇಗಾಯಿತು ಇದನ್ನೆಲ್ಲ ನಾವು ಕಂಡುಹಿಡಿಬೇಕಲ್ಲ, ಅತ್ತೆಗೆ ಆಗಕ್ಕೆ ಕಾರಣ ಯಾರು, ಯಾರಿಂದ ಇದೆಲ್ಲ ಆಯಿತು, ಅವತ್ತು ಭೂಮಿಕಾ ತಲೆಗೆ ಹೊಡೆದಿರ್ತಾರಲ್ಲ ಅದು ಇವ್ರಿಗೆ ಹೊಡೆದಿರ್ಬೇಕು, ಇವರೇ ನಮ್ಮ ಅತ್ತೆನೇನು ಮಾಡೋಕ್ಕೆ ಬಂದಿರಬೇಕು ಅನ್ನೋದು ಒಂದು ಸೂಕ್ಷ್ಮವಾಗಿ ತಿಳಿತಾ ಇದೆ. ಆದರೆ ಪಕ್ಕಾ ತಿಳಿದಿಲ್ಲ. ಪೂರ್ತಿ ಏನಾದರೂ ತಿಳಿದ್ರೆ ಇವಳ ಕುತಂತ್ರಗಳೆಲ್ಲ ನಿಂತೋಗ್ತವೆ ಶಾಂತಲಾ ಅಂತ ಹೇಳ್ಬೋದು. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.